ನಾವು ಗೊತ್ತಿಲ್ಲ ನಮಗೆ ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಕೆಲವು ಪುಸ್ತಕಗಳನ್ನು ನಾನು ಓದಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಪುನರಪಿ ಜನನ ಪುನರಪಿ ಮರಣ ಜಠರೇಶ ಭಜ ಗೋವಿಂದಂ ನಾವು ಗೋವಿಂದಂ ಭಜ. ಸುಬ್ರಹ್ಮಣ್ಯ ಹಾಡಿರೋದು ನೋಡಿದೆ. ಪುನರ್ಜನ್ಮದ ಬಗ್ಗೆ ವಿವಾದ ಇಲ್ಲ. ಮೋಕ್ಷ ಸಿಕ್ಕದಷ್ಟು ಸುಲಭ ಇಲ್ಲ. ನಾಳೆ ಬೆಳಗ್ಗೆ ನಾನು ಮೋಕ್ಷಕ್ಕೆ ಹೋಗ್ತೀನಿ ಅಂತ ನಾವು ಕಲ್ಪನೆ ಮಾಡ್ಕೊಂಡಿದ್ರೆ ಭಾಳ ಕಷ್ಟ. ಆದರೆ ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿರ್ತೀವಿ, ನಾವು ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪಟೇಂದ್ರ ಸಪ್ತಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತೀವಿ. ಪಾಪದ ಮೂಟೆ ಹೊತ್ಕೊಂಡ್ಬಂದಿರ್ತೇವೆ. ಅದನ್ನೆಲ್ಲ ಆ ಪಾಪದ ಮೂಟೆಯನ್ನು ಕಳ್ಕೊಂಡು ನಾವು ಆ ಮಹಾನುಭಾವ ಪರಮೇಶ್ವರನ ಸಾನ್ನಿಧ್ಯಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ. ನನ್ನ ಜೀವನದ ಅನುಭವ ಹೇಳಿದೆ. ಬಹಳ ಕಷ್ಟಪಡಬೇಕು. ನಾನು ಶಿವಪುರಾಣ ಓದ್ತೇನೆ, ಮಹಾಭಾರತ ಓದ್ತೇನೆ, ರಾಮಾಯಣ ಓದ್ತೇನೆ. ಒಂದೊಂದು ವಿಷಯ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಭಗವದ್ಗೀತೆ ಬಗ್ಗೆ ಪೂರ್ಣವಾದ ಪರಿಚಯ ನಾನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಕೆಲವು ಭಾಗಗಳನ್ನು ಹೇಳಬಹುದು. ಆದರೆ ಮಹಾಭಾರತ, ರಾಮಾಯಣ, ಶಿವಪುರಾಣದ ಬಗ್ಗೆ ಸಾಕಷ್ಟು ವಿಷಯ ನಾನು ಚರ್ಚೆ ಮಾಡಬಲ್ಲೆ. ಇದನ್ನು ಹೆಚ್ಚು ಮಾತನಾಡೋದಕ್ಕೆ ಬದಲಾಗಿ ರಾಜಕೀಯದ ಇತಿಹಾಸಗಳು ಎಷ್ಟೇ ಇದ್ದರೂ ಅದೆಲ್ಲವನ್ನು ಅವರ ಅಂತ್ಯದ ಕಾಲದಲ್ಲಿ ಅವ್ರನ್ನ ಕಳಿಸ್ಕೊಡುವಾಗ ಕರ್ನಾಟಕ ಸರ್ಕಾರದಿಂದ ಅವರಿಗೆ ಅಂತಿಮ ಗೌರವವನ್ನು ಸಲ್ಲಿಸಿದ್ದು ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಹೀಗೆ ಅವ್ರ ಬಗ್ಗೆ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರಲ್ಲ, ಅವ್ರು ಎಲ್ಲಿಗೆ ಹೋಗಿದ್ದಾರೆ ನಮಗೆ ಗೊತ್ತಿಲ್ಲ, ಅಂತೂ ಹೋಗಿದ್ದಾರೆ. ಅವ್ರನ್ನೇನು ಕಳಿಸ್ಕೊಟ್ಟಿದ್ದಾರೆ. ಆ ಕಳಿಸ್ಕೊಟ್ಟಿರ್ತಕ್ಕಂಥ ಕಾಲದಲ್ಲಿ ಈ ಎಲ್ಲ ಮುಖಂಡಗಳು ಸಹಸ್ರಾರು ಜನ ಭಾಗಿಯಾಗಿದ್ದರು. ಬೆಂಗಳೂರಿನಿಂದ ಅವ್ರ ಬಾಡಿ ಇಲ್ಲಿಗೆ ಬರಬೇಕಾಗಿದ್ದರೆ 1 ದಿನ ಪೂರ್ತಿ ಆಯಿತು. ಬೆಂಗಳೂರಿನ ಮನೆ ಬಿಟ್ಟಿದ್ದೆ, ನನ್ನ ಮಗಳ ಮನೆನ 2ನೇ ಮಗನ ಮಳೆಯಾಯಿತು. ಆ ಬಾಡಿ ಇಟ್ಟಿದ್ದು ಶೈಲಜಾ ಮನೆ. 12 ಗಂಟೆ 15 ನಿಮಿಷಕ್ಕೆ ಹೊರಗಡೆ ತೆಗೆದ್ರು. ಇಲ್ಲಿಗೆ ಬರಬೇಕಾದ್ರೆ 1 ದಿನ 24 ಗಂಟೆ ಪೂರ್ತಿ. ಲಕ್ಷಾಂತರ ಜನ. ಕೊನೆಗೆ 11ನೇ ದಿನ ನಾವೇನು ಅನಸಂತರ್ಪಣೆ ಅಂತ ಮಾಡಿದ್ದೇವೆ. ನಾವು ಮಾಡೋದು ಮುಖ್ಯ ಅಲ್ಲ, ಆದರೆ
ಲಕ್ಷಾಂತರ ಜನ ಬಂದು ಹೋಗ್ತು ಅವ್ರಿಗೆ ಆಶೀರ್ವಾದ ಮಾಡಿ ಸ್ವಾಭಾವಿಕವಾಗಿ ನಮ್ಮಲ್ಲಿ ಒಂದು ನಂಬಿಕೆ ಏನಂತ ಹೇಳಿದ್ರೆ 11ನೇ ದಿನದ ನಾವು ಕಾರ್ಯಕ್ರಮ ಏನು ಮಾಡ್ತೀವಿ ಅದಾದಮೇಲೆ ಆತ್ಮ ಹೊರಟೋಗುತ್ತೆ ಅಂಥೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಕಳಿಸ್ಕೊಡುವಂಥ ದಿನ 11ನೇ ದಿನ ಅಂತ ನಾವು ಭಾವಿಸ್ಬೋದು. ನಮಗೆ ಗೊತ್ತಿಲ್ಲ, ಮೊದಲನೇ ದಿನ ಹೋಗ್ಬೋದು, ನಮಗೆ ಅದರ ಬಗ್ಗೆ ಚರ್ಚೆ ಮಾಡೋ ಯೋಗ್ಯತೆ ಇಲ್ಲ. ಆದ್ದರಿಂದ ಅವತ್ತು ಅನುಸಂತರ್ಪಣೆ ಸಂದರ್ಭದಲ್ಲಿ ಇದಕ್ಕೆ ಮುಖ್ಯವಾಗಿ ಕುಮಾರಸ್ವಾಮಿಯವರು, ಎಚ್ ಡಿ ಬಾಲಕೃಷ್ಣಗೌಡರು, ರೇವಣ್ಣವರು, ಜೊತೆಗೆ ಬಾಲಕೃಷ್ಣಗೌಡರ ಮಗ ಕೂಡ ಇದ್ದರು, ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದರು, ಬಾಲಕೃಷ್ಣಗೌಡರ ಮಗ ನಮ್ಮ ಹೆಸರು ಬರ್ತಾಯಿತ್ತು ಬಾಲಕೃಷ್ಣಗೌಡರ ಮಗನ ಹೆಸರು ಕೇಳ್ತಾರೆ. ಕುನಾಲ್ ಅವರು ರಮೇಶ್ ಮಗ ಕೂಡ ಇದ್ದರು. ಅವ್ರ ಹೆಸರೆಲ್ಲ ಆಮೇಲೆ ನನಗೆ 9 ಜನ ಮೊಮ್ಮಕ್ಕಳಿದ್ದಾರೆ. ನಮ್ಮ ಹೆಣ್ಣುಮಕ್ಕಳು, ಅವ್ರ ಮಕ್ಕಳು, ಆ ಮಗು, ಸಾತ್ವಿಕು, ಹೀಗೆಲ್ಲ ನಮ್ಮ ಇಡೀ ಕುಟುಂಬ. ನನ್ನ ತಮ್ಮನ ಮಕ್ಕಳು ಬಂದಿದ್ರು. ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಬಾಕಿಯವರೆಲ್ಲ ಬಂದಿದ್ರು. ಇಡೀ ಕುಟುಂಬ ಬಂದಿದ್ರು. ನಮ್ಮ ಸಂಬಂಧಿಕರೆಲ್ಲ ಬಂದಿದ್ದರು. ಅಷ್ಟಲ್ಲ, ಲಕ್ಷಾಂತರ ಜನ ಪುಣ್ಯಾತ್ಪ್ರಿಯನ್ ಬಂದವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಗುರುಪೀಠಗಳಿಂದ, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅವರಿಗೆ ಗೌರವ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಈ ವಿಷಯದಲ್ಲಿ ಈ ಘಟನೆ ನಡೆದ್ರಿಂದ ಹಿಡಿದು ಈ ನಿಮಿಷ ಇಲ್ಲಿ ನಾನೇನು ಕೂತಿದ್ದೀನಿ, ನಿನ್ನೆ ಸುಮಾರು 70-80 ಜನ ಬಂದು ವೀರಶೈವ ಸಮಾಜರು ಭಜನೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಅವರ ಮನಸ್ಸಿನ ಭಾವನೆ ಏನು ಅನ್ನೋದನ್ನು ನೀವು ನೋಡಿದಿರಿ. ಅದನ್ನು ಬಹುಶಃ ಅದರ ಅಚ್ಚನ್ನು ನೀವು ತೆಗೆದುಕೊಂಡಿರ್ಬೋದು. ಹೀಗೆ ಪ್ರತಿನಿತ್ಯ ನಡೀತಾ ಇದೆ. ಇದು ಯಾರು ಹೇಳಿ ಕರ್ಕೊಂಬರೋದಲ್ಲ. ಅದು ಅವ್ರು ಮಾಡಿದಂಥ ಪೂಜಾ ಫಲ ಜನಸಾಮಾನ್ಯರಿಗೆ ಮನೆಗೆ ಬಂದಾಗ ನಾನು ಇಲ್ಲದೇ ಇದ್ದಂಥ ಕಾಲದಲ್ಲಿ ಅವ್ರ ಕಷ್ಟ ಸುಖಗಳನ್ನು ಕೇಳಿ ಅದನ್ನು ನನಗೆ ತಿಳಿಸಿ ನನ್ನಿಂದ ಮಾಡಿಸ್ತಕ್ಕಂಥ ಕೆಲಸ. ಯಾವುದೇ ಆಶೆ ಆಮಿಷ ಅದಕ್ಕೆ ಒಳಗಾಗದಂತೆ ಒಬ್ಬ ಹೆಣ್ಣುಮಗಳು ನನ್ನ ಸುಮಾರು 69 ವರ್ಷ 1953 ಅಂತ ಕಾಣುತ್ತೆ ನಾನು ಮದುವೆ ಆದ 3 ತಿಂಗಳಿಗೆ ಸುಗತ ಶ್ರೀನಿವಾಸ್ ಪುಸ್ತಕ ಬರೆದಿದ್ದಾರೆ. ಅಕ್ಷರಶಃ ನಿಜ. ಇದೇ
ಹಳೆ ಕೋಟೆಗೆ ನಮ್ಮದು ಬೆಟ್ಟೆ ಅಂತೇಳಿ ಒಂದು ಸ್ಲಿಪ್ ಬರೆದು ಕಳಿಸ್ತೀನಿ. ಅವ್ರ ಮೈ ಮೇಲಿರೋ ಒಡವೆ ಎಲ್ಲ ಕಳಿಸಿ ನಾನು ಟೆಂಡರ್ ಕಟ್ಟೋದಕ್ಕೆ ಅದನ್ನು ಗಿರಿವಿ ಹಾಕಿ ಟೆಂಡರ್ ಕಟ್ಟಬೇಕು ಅಂತ. 90 ದಿನ ಆಗಿತ್ತು ಮದುವೆ. ಹೀಗೆ ಜೀವನದ ಉದ್ದಕ್ಕೂ ನನ್ನ ಹೋರಾಟದ ಹಿಂದಿನದಲ್ಲಿ ಅವ್ರು ನನ್ನ ಬೆನ್ನ ಹಿಂದೆ ನಿಂತಿದ್ದಾರೆ. ಅದರಿಂದನೇ ನಾನು ಸುದೀರ್ಘವಾದ ಹೋರಾಟ, ಏಳು ಬೀಳು ಎಲ್ಲ ನೋಡಿದ್ದೇನೆ. ಆದರೆ ಅವ್ರ ಮನಸ್ಸು ಕುಗ್ಗಿಸ್ಕೊಳ್ಳಲಿಲ್ಲ. ಅವರು ನನಗೆ ನೋವಾದಾಗ ನನ್ನ ಹಿಂದೆ ನಿಂತರು, ನನಗೆ ಸ್ಫೂರ್ತಿ ತುಂಬಿದರು, ಧೈರ್ಯ ತುಂಬಿದರು. ನೀವು ಹಿಂದೆ ಬೀಳೋದು ಬೇಡ ಅಂತ. ಆ ಮಹಾನುಭಾವ ರಂಗನಾಥ್ ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ನನಗೆ ತಲೆ ಮೇಲೆ ಕೈ ಇಟ್ಟ. ನಮ್ಮ ಮನದೇವರು ಈಶ್ವರ. ರೇವಣ್ಣವರು ತುಂಬ ನನ್ನ ಅಭಿವೃದ್ಧಿ ಮಾಡಿದ್ದಾರೆ. ರಾಜಗೋಪುರ ಎಲ್ಲ, ಶೃಂಗೇರಿ ಈಗಿರತಕ್ಕಂಥ ಭಾರತೀಯ ತೀರ್ಥ ಮಹಾಸ್ವಾಮಿಗಳು ಬಂದು ಅದನ್ನು ಬಸವೇಶ್ವರನ ದೇವೇಶ್ವರ ಅಂತೇಳಿ ಅದು ಪೂಜೆ ಎಲ್ಲ ಮಾಡಿ ಪ್ರಧಾನ ಕಳಶ, ರಾಜಗೋಪುರದ ಮೇಲಿರೋ 5 ಕಳಶ, ಇದೆಲ್ಲ 2 ದಿನ ಇಲ್ಲೇ ಕ್ಯಾಂಪ್ ಮಾಡಿ ಅದಕ್ಕೆ ಶಕ್ತಿ ತುಂಬಿದ್ದಾರೆ. ಅವನ ಅನುಗ್ರಹ. ನಾನು ಇವತ್ತು ಬಂದಿದ್ದೀನಿ. ನನಗೆ ಗೊತ್ತಿಲ್ಲ, ಈಗ ನಮ್ಮ ಮನೆಯಿಂದ ಹೊರಗೆ ಬರಬೇಕಾದ್ರೆ ಪ್ರದೋಷ ಪೂಜೆ ಇದೆ ಈಶ್ವರಿಗೆ, ನೀವು ಬಂದ್ಬಿಡಿ ಅಂತಂದು. ನನಗೆ ಗೊತ್ತಿಲ್ಲ, ನನಗೆ ಬರ್ತೀನಪ್ಪ ಅಂತ ಹೇಳಿ. ಈಗ ಪ್ರದೋಷ ಪೂಜೆ ದಿನ ಬಂದು ಇಲ್ಲಿ ಅವರ ಸಮಾಧಿ ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳಲಿಕ್ಕೆ ನೀವು ಹಾಸನದ ನೀವೆಲ್ಲ ಬಂದಿದ್ದೀರಿ. ನಮಗೆ ನಾನು ತುಂಬ ಋಣಿಯಾಗಿದ್ದೇನೆ. ಪ್ರತಿದಿನ ಜನ ಏನಿಲ್ಲಿ ಬರ್ತಾ ಇದ್ದಾರೆ, ಅದಕ್ಕೆ ಬಂದವ್ರನ್ನ ಗೌರವ ಕಳಿಸ್ಕೊಡ್ತಕ್ಕಂಥ ಅದಕ್ಕೆ ರೇವಣ್ಣವರು ಇಲ್ಲಿ ಅವ್ರಿಗೆ ಸಣ್ಣ ಪುಟ್ಟ ವ್ಯವಸ್ಥೆಯನ್ನು ಏನು ಮಾಡ್ತಾ ಇದ್ದಾರೆ. ಅದು ರೇವಣ್ಣವ್ರ ತಾಯಿ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಮೌಂಟ್. ಈ ಪ್ರಾಜೆಕ್ಟು ಇಲ್ಲೇ ಆಗಬೇಕು ಅನ್ನೋ ತೀರ್ಮಾನಕ್ಕೆ ಡಾಕ್ಟರ್ ಕೃಷ್ಣ ಅವರು ಕೂಡ ಇದರ ಹಿನ್ನೆಲೆಯಲ್ಲಿದ್ದಾರೆ. ಅವರು ನನ್ನ ತುಂಬ ಸ್ನೇಹಿತರು. ಅವರು ಕೂಡ ಇದರ ಹಿನ್ನೆಲೆಯಲ್ಲಿದ್ದಾರೆ. ಈ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದ ಯಾರು ಜಮೀನ್ದಾರಿದ್ದಾರೆ ಅವರು ಕೂಡ ಇದನ್ನು ಕೊಡಲಿಕ್ಕೆ ಸಹಕರಿಸಿದಂಥ ಪುಣ್ಯಾತ್ಮರು. ಅವ್ರಿಗೆ ಕೂಡ ನಾನು ಅಭಿನಂದಿಸ್ತೇನೆ. ನೀವು ಬಂದು ನಾನು ಬಂದಂತಕ್ಕಾದರೆ ಪುನಃ ನನ್ನ ಭಾವನೆಗಳನ್ನು ನೀವೇನು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರೆ ನಿಮಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಇಲ್ಲಿ ಬಂದು ಹೋಗ್ತಕ್ಕಂಥ ಮಹಾಜನತೆ ಇದೊಂದು ರಂಗನಾಥನ ತಪ್ಪಲಲ್ಲಿ ಬಂದು
ಒಳ್ಳೆಯ ಜನತೆಯ ಪ್ರೀತಿ ಮತ್ತು ಪ್ರೇಮದ ಕ್ಷೇತ್ರವಾಗಿ ಬೆಳೀಲಿ ಅಂಥೇಳಿ ಆ ಪರಮೇಶ್ವರ, ಆಂಜನೇಯ ಮತ್ತು ರಂಗನಾಥನ ಆಶೀರ್ವಾದ ಈ ಕ್ಷೇತ್ರದ ಮೇಲೆ ಲಕ್ಷಾಂತರ ಜನತೆಯ ಆಶೀರ್ವಾದ ಇರಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಮಾಧ್ಯಮ ಸ್ನೇಹಿತರೆಲ್ಲರಿಗೂ ನಾನು ನಮಸ್ಕಾರ ಮಾಡಿ ಇನ್ಸಿಡೆಂಟು ಅಮ್ಮ ಅವರಿಗೆ ಒಂದು ಪುನರ್ಜನ್ಮವನ್ನು ಕೊಟ್ಟಿತ್ತು. ಅದಕ್ಕೆ ಒಂದೇ ಮಾತು ಹೇಳ್ತೇನೆ, ಯಾರು ಆ ಇನ್ಸಿಡೆಂಟು ಮಾಡಿಸಿದ್ರು ಆ ಮಾಡಿರುವುದು ದೋಷ ಕೊಡಲ್ಲ ನಾನು. ಅದರ ಹಿಂದೆ ಯಾರಿದ್ದಾರೆ, ಯಾರು ಮಾಡಿಸಿದ್ರು, ನಾನೇ ಬೆಳೆಸಿದಂಥ ಒಬ್ಬ ವ್ಯಕ್ತಿ ಅದಕ್ಕೆ ಮುಖ್ಯ ಕಾರಣ. ಯಾರು ನಾನು ರಾಜಕೀಯವಾಗಿ ಬೆಳೆಸಿದ್ನೋ ಆ ವ್ಯಕ್ತಿ ಅವತ್ತು ರೇವಣ್ಣನ ಮೇಲೆ ಆ ಘಟನೆ ನಡಿಬೇಕು ಅಂತೇಳಿ ಪ್ರಯತ್ನ ಮಾಡಿದರು. ಅವತ್ತಿಗೆ ನನ್ನ ತಮ್ಮನ ಮಕ್ಕಳು, ನನ್ನ ತಮ್ಮ ನಿರ್ದೋಷಿ, ಏನೇನೂ ಗೊತ್ತಿಲ್ಲ, ನಿರ್ದೋಷಿ, ದುರೋಷಿ. ಅದು ನಮ್ಮ ತಮ್ಮ ಹೆಂಡತಿ ಬಗ್ಗೆನೂ ನಾನು ದೋಷ ಕೊಡಲ್ಲ. ಆದರೆ ಇದಕ್ಕೆ ಪ್ರೇರಣೆ ಮಾಡೋದಂಥ ಮಹಾನುಭಾವ ಇವತ್ತಿಲ್ಲ ನಮ್ಮ ಮುಂದೆ. ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ. ಆ ಮಹಾನುಭಾವನಿಂದಲೇ ಆ ಘಟನೆ ನಡೀತು. ಆದರೆ ಪುನರ್ಜನ್ಮ ಭಗವಂತನ ಅನುಗ್ರಹದಿಂದ ಆ ಪರಮೇಶ್ವರ ಶ್ರೀಮನ್ನಾರಾಯಣ ಅವರಿಗೆ ಪುನರ್ಜನ್ಮ ಕೊಟ್ಟು ಅವ್ರು ನನ್ನ ಜೊತೆ ಮೊನ್ನೆ 18ನೇ ತಾರೀಕುವರೆಗೆ ಒಡನಾಡಿಯಾಗಿ ಬಾಳಲಿಕ್ಕೆ ಸುಮಾರು ಕಳೆದ 3-4 ತಿಂಗಳಿಂದ ನಾನೇ ಊಟ ಮಾಡೋ ಸಂದರ್ಭದಲ್ಲಿ ಊಟ ಮಾಡಿಸೋದು, ಹಣ್ಣು ತಿನ್ನಿಸೋದು, ಅವರ ಆರೋಗ್ಯ ನೋಡ್ಕೊಳ್ಳಿ. ನಾವು ಬೆಳೆದು ಒಂದು ದಾರಿ ಹಾಕಿ ಇಷ್ಟೇ ಹೇಳಿ ನಿಮಗೆ ನಾನು ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.